ನಮಸ್ಕಾರ ಎಲ್ಲರಿಗೂ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ವಿಜಯನಗರ 4ನೇ ಹಂತ ಹಿಂಭಾಗದಲ್ಲಿರುವಂತಹ ಒಂದು ಮೂಡ ಅಪ್ರೂವ್ಡ್ ಲೇಔಟಲ್ಲಿ 30-40 ಸೈಟಲ್ಲಿ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂತಹ ಒಂದು ಬ್ರ್ಯಾಂಡ್ ನ್ಯೂ ಮನೆ ಸೇಲ್ಗಿದೆ. ನಾನು ಮನೆಯ ಒಳಗೆ ಹೋಗೋಕ್ಕಿಂತ ಮುಂಚೆ ಈ ಲೊಕ್ಯಾಲಿಟಿ ಬಗ್ಗೆ ಸ್ವಲ್ಪ ತಮಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಮೈಸೂರು ಮಧ್ಯಭಾಗದಿಂದ ವಿಜಯನಗರ 4ನೇ ಹಂತ ಇಸ್ ಅಬೌಟ್ 7.5 to 8 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಮೈಸೂರಿನ ಹೆಸರಾಂತ ಒಂದು ಸ್ಕೂಲ್ SVEI ಸ್ಕೂಲ್ ಇದೆ. ಅದರ ಹಿಂಭಾಗದಲ್ಲಿರುವಂತಹ ಒಂದು ಮೂಡ ಅಪ್ರೂವ್ಡ್ ಲೇಔಟ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟಲ್ಲಿ ಕಟ್ಟಿರುವಂತಹ ಮನೆ. ವೆಸ್ಟ್ ಫೇಸಿಂಗ್ ಸೈಟ್ ಇದು. ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿದ್ದಾರೆ. ಇದನ್ನು ಕಟ್ಟಿರುವಂಥವ್ರು ಬಹಳ ನಿಪುಣ ಇಂಜಿನಿಯರ್ ಆಗಿದ್ದು, ತಮ್ಮ ಹತ್ರ ನನ್ನ ಹತ್ರ ಒಂದು ಸೈಟ್ ಇದೆ, ವೆಸ್ಟ್ ಫೇಸಿಂಗ್ ಸೈಟ್ ಇದೆ, ನಾನು ಹೇಗೆ ಮನೆ ಕಟ್ಕೋಬೇಕು ಅಂತ ಇದ್ದರೆ ನೋಡಿ, ಈ ಮನೆ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಒಳ್ಳೆ ಮನೆ ಅಂದರೆ ಏನು ಸುಪ್ರೀತ್? ಸ್ಪೇಸ್ ಯೂಟಿಲೈಸೇಷನ್, ಮೆಟೀರಿಯಲ್ ಯೂಸ್ಡ್ ಮತ್ತು ನಿಮಗೆ ವರ್ಕ್ಮೆನ್ಶಿಪ್ ಮೂರೂ ಪರ್ಫೆಕ್ಟಾಗಿ ಒಂದು ಬ್ಲೆಂಡ್ ಮಾಡಿದ್ರೆ ಯಾವ ಥರ ಇದೆಯೋ ಆ ಥರ ಇದೆ ಈ ಮನೆ. ನನ್ನ ಎಲ್ಲ ವಿಡಿಯೋಗಳಲ್ಲಿ 2 ಪ್ರಮುಖವಾಗಿರುವಂತಹ ವಿಚಾರಗಳನ್ನ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ. ಒಂದು 30-40 ಆ್ಯಂಡ್ 20-30 ಮನೆಗಳು. ಇದು 30-40 ಮನೆ ಮುಂದೆ ಪಾರ್ಕಿಂಗ್ ನೋಡಿ. ಇಲ್ಲಿ ಇವರು ಅಬೌಟ್ 19 ಫೀಟ್ 19 ಅಡಿ ರ್ಯಾಂಪನ್ನ ಮಾಡಿದ್ದಾರೆ ವೆಹಿಕಲ್ನ ಆಚೆ ಪಾರ್ಕ್ ಮಾಡ್ಕೊಳ್ಳಿಕ್ಕೆ. ಹಾಕಿದ್ರೂ ಸಹ ಆನ್ಗೋಯಿಂಗ್ ಡಿಸ್ಟರ್ಬ್ಗೆ ಟ್ರಾಫಿಕ್ ಆಗಲ್ಲ, ಆಚೆ ಕಾರ್ನ ಪಾರ್ಕ್ ಮಾಡ್ಬೋದು. 19 ಅಡಿ ಅಂದ ತಕ್ಷಣ ನೀವು ಯಾವ ಕಾರ್ ನಿಮ್ಮ ಹತ್ರ ಅದ್ರದ್ದು ಲೆಂತ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ರೆ ಗೊತ್ತಾಗುತ್ತೆ. ಒಳಗೆ ನೆಕ್ಸ್ಟ್ ಪಾರ್ಕಿಂಗು ಅಬೌಟ್ 12/15, 12 ಅಡಿ ಉದ್ದ, 15 ಅಡಿ ಅಗಲ, 12/15 ಫೀಟ್ ಇರುವಂತಹ ಪಾರ್ಕಿಂಗು. 2 ಪಾರ್ಕಿಂಗ್ ತೋರಿಸಿದ್ದೀನಿ, ಮನೆ ಒಳಗೆ ಒಂದು ಪಾರ್ಕಿಂಗು. ನೆಕ್ಸ್ಟ್ ನೀರಿನ ವಿಚಾರ, ಎಲ್ಲ ವಿಡಿಯೋಗಳಲ್ಲಿ ನಾನು ಇನ್ನೊಂದು ವಿಚಾರವ ಹೇಳುವ ನೀರಿನ ಸಮಸ್ಯೆ ನೋಡಿ. ಈ ಭಾಗದಲ್ಲಿ ಲೇಔಟಿಂದನೂ ನೀರಿದೆ, ವಾಟರ್ ಸಪ್ಲೈ ಇದೆ. ಬಟ್ ಆದರೆ ಇದನ್ನು ಕಟ್ಟಿರುವಂಥ ಮಾಲೀಕರು ಏನಿದ್ದಾರೆ, ಇದಕ್ಕೆ ಆದಂಥ ಒಂದು ಬೋರ್ವೆಲ್ನ ಹಾಕಿದ್ದಾರೆ. ಅಂದರೆ ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಈಸ್ ದೇರ್. ನೀವು ಲೇಔಟ್ ನೀರನ್ನಾಗಲಿ ಅಥವಾ ಕಾವೇರಿ ಕಬಿನಿ ವಾಟರ್ನಾಗಲಿ ಕಾಯೋಗಿಲ್ಲ. 24 ಗಂಟೆ ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ನೀರು ಪಂಪ್ ಆಗುತ್ತೆ. ಒಳ್ಳೆ ವಾಟರ್ ಸೋರ್ಸ್ ಇದೆ. ಈಗಾಗಲೇ ಭಾಳಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬಂದುಬಿಟ್ಟಿದೆ ಮಾರ್ಕೆಟಲ್ಲಿ. ಚಾರ್ಜಿಂಗ್ ಪಾಯಿಂಟ್ ಬೇಕು. ಎಂಟ್ರೆನ್ಸಲ್ಲೇ 2 ಪಾಯಿಂಟ್ ಅವರು ಆಗಲೇ ಮಾಡಿದ್ದಾರೆ, ಆಲ್ಟರ್ನೇಟ್ AH ಪಾಯಿಂಟ್ ಮಾಡಿದ್ದಾರೆ. ಚಾರ್ಜಿಂಗ್ ಮಾಡ್ಕೋಬೋದು. ಪಾರ್ಕಿಂಗ್ ಜಾಗನ ಕ್ಲೀನ್ ಮಾಡಲಿಕ್ಕೆ, ಕಾರ್ ವಾಶ್ ಮಾಡಲಿಕ್ಕೆ ನೀರಿನ ವ್ಯವಸ್ಥೆ ಬೇಕು. ಟ್ಯಾಪ್ ಹಾಕಿದ್ದಾರೆ ನೋಡಿ, ಎಂಟ್ರೆನ್ಸಲ್ಲಿ ಟ್ಯಾಪ್ ಹಾಕಿದ್ದಾರೆ. ಈಗ ಒಂದು ವೆಸ್ಟಿಂದ ಮನೆ ಒಳಗೆ ಎಂಟ್ರ್ ಆದೆ. ನಾರ್ತ್ ಫೇಸಿಂಗ್ ಮೇನ್ ಡೋರು. ಈ ಎಲ್ಲ ಡೋರ್ಗಳು ನೋಡಿ, ಎಲ್ಲ ಡೋರ್ಗಳು ಇದಕ್ಕೆ 6 ಲಿವರ್ ಲಾಕ್ಗಳನ್ನ ಹಾಕಿದ್ದಾರೆ. ಮೇಲೆ 3, ಕೆಳಗೆ 3 ಲಾಕ್ಗಳನ್ನ ಹಾಕಿದ್ದಾರೆ. ಡೋರ್ಗಳು, ವಿಂಡೋಗಳು, ಫ್ರೇಮ್ಸು, ಶಟರ್ಸು ಎಲ್ಲ ಫಸ್ಟ್ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ನಿಮಗೆ ಇಲ್ಲಿ ಕಾಣಬರುತ್ತೆ. ಏನು ಹಾಲ್ ಆರ್ ದಿ ಲಿವಿಂಗ್ ಏರಿಯಾದಲ್ಲಿದ್ದೀನಿ. 8ರಿಂದ 10 ಸೀಟರ್ ನೀವು ಸೋಫಾ ಹಾಕೋಬೋದು. TV ಯೂನಿಟ್ ಮಾಡಿದ್ದಾರೆ. CCTV ಕೇಬಲ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಪೂಜಾ ರೂಮು ಅದು ಸಹ ಟೀಕಲ್ ಮಾಡಿರುವಂಥದ್ದು, ಆಯಿತಾ. ಅದಾದ ನಂತರ ಐ ಆಮ್ ಎಂಟ್ರಿಂಗ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ. ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ ಈಗಾಗಲೇ. ದೇವ್ಡನ್ ಮಾಡ್ಯುಲರ್ ಕಿಚನ್ನ ಮಾಡಿದ್ದಾರೆ. ಪೂಜಾ ರೂಮ್ ನೋಡ್ತಾ ಇರುವಂಥದ್ದು. ಆ್ಯಂಪಲ್ ಸ್ಟೋರೇಜ್ ಸ್ಪೇಸ್ಗೆ ಅಡುಗೆ ಮನೆಯಲ್ಲಿ ನೀವು ನೋಡ್ಬೋದು. ದರ್ ಇಸ್ ನೋ ಪ್ರಾಬ್ಲಮ್. ಚಿಮ್ನಿ ಅಳವಡಿಸಿದರೆ ಗ್ಯಾಸ್ನ ಒಳಗೆ ತರುವಂತಹ ಪ್ರಮೇಯ ಇಲ್ಲ. ಆಚೆನೆ ಯುಟಿಲಿಟಿ ಸ್ಪೇಸಲ್ಲೇ ಗ್ಯಾಸ್ ಸಿಲಿಂಡರ್ನ ಇಟ್ಕೋಬೋದು. ಸೆಕ್ಯೂರಿಟಿ ಗ್ರಿಲ್ ಎಲ್ಲ ಹಾಕಿದ್ದಾರೆ. ಈ ಕಡೆ UPS ಪಾಯಿಂಟು, ರೆಫ್ರಿಜರೇಟರ್ ಪಾಯಿಂಟ್ ಅಲ್ಲಿದೆ. UPS ಪಾಯಿಂಟು, ಸ್ಟೋರೇಜ್ ಸ್ಪೇಸು, ಯುಟಿಲಿಟಿ ಸ್ಪೇಸು. ಆ್ಯಂಟಿ ಸ್ಕಿಡ್ ಕಲ್ಲುಗಳನ್ನ ಹಾಕಿದ್ದಾರೆ. ಸಿಂಕ್ಗಳಿದೆ, ಗ್ರಿಲ್ಗಳು ಹಾಕಿದ್ದಾರೆ. ನೀವು ನಾನು ಹೇಳಿದ್ನಲ್ಲ, ಸಿಲಿಂಡರ್ನ ಇಲ್ಲೇ ಇಟ್ಕೋಬೋದು. ಇಲ್ಲಿಂದನೇ ನಿಮಗೆ ಗ್ಯಾಸ್ ಪಾಯಿಂಟಿಂದನೇ ನಿಮಗೆ ಒಳಗೆ ಕಿಚನ್ ಏರಿಯಾಗೆ ಗ್ಯಾಸ್ನ ತರುವಂಥ ಇದಿಲ್ಲ. ಈಗ ಗ್ರೌಂಡ್ ಫ್ಲೋರ್ ಇರುವಂತಹ ರೂಮು, ಅದಕ್ಕೆ ಪಕ್ಕದಲ್ಲೇ ಇರುವಂತಹ ಒಂದು ಬಾತ್ರೂಮ್ನ ತೋರಿಸ್ತೀನಿ ಬನ್ನಿ. ವಾಷಿಂಗ್ ಮಿಷಿನ್ ಪಾಯಿಂಟು ಆಚೆನೂ ತೋರಿಸಿದ್ದೀನಿ. ನಮ್ಗೆ ಅಲ್ಲಿ ಡಿಶ್ ವಾಷರ್ ಇಟ್ಕೋತೀನಿ. ವಾಷಿಂಗ್ ಮಿಷಿನ್ ಬೇಕು ಅಂದರೆ ನೋಡಿ ಇಲ್ಲಿದೆ. ಆಚೆ ಕಡೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಟ್ಕೊಳ್ಳಿ. ನಿಮ್ಮ ಹತ್ರ ಡಿಶ್ ವಾಷರ್ ಇದೆ ಮನೆಯಲ್ಲಿ. ಯಾಕಂದರೆ ಭಾಳಷ್ಟು ಜನ ಡಿಶ್ ವಾಷರ್ನ ಪ್ರಿಫರ್ ಮಾಡ್ತಾರೆ ನೋಡಿ. ಅಲ್ಲಿ ಇಲ್ಲೂ ಇಟ್ಕೋಬೋದು, ಅಲ್ಲೂ ಇಟ್ಕೋಬೋದು. ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ ಕರೆಂಟ್ ಪಾಯಿಂಟ್ 3 ಕೊಟ್ಟಿದ್ದಾರೆ. ಬಾತ್ರೂಮು ಸ್ಪೇಷಿಯಸ್ ಬಾತ್ರೂಮ್ ಇದೆ. ಬಾತ್ರೂಮ್ ತೊಂದರೆ ಇಲ್ಲ. ಶವರು, ಸಿಂಕು, ಮಿಕ್ಸರ್, ವಾಟರ್ ಮಿಕ್ಸ್ಚರ್ಸು, ವಾಟರ್ ಹೀಟರ್ ಆಪ್ಷನ್ನು,
ಕಮೋಡು ಎಲ್ಲ ಇದೆ. ಇದಾದ ನಂತರ ರೂಮ್ ನಂಬರ್ 1 ಬನ್ನಿ. ದಿಸ್ ಇಸ್ ರೂಮ್ ನಂಬರ್ 1. ವಾರ್ಡ್ರೋಬ್ಗಳಿದೆ, ಎ ಸಿಗೆ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ, ಟೀಕ್ ವಿಂಡೋಗಳು ಕೊಟ್ಟೆ, ಸ್ಲೈಡಿಂಗ್ ವಾರ್ಡ್ರೋಬ್ಸು, ಡ್ರೆಸ್ಸಿಂಗ್ ಟೇಬಲ್ಲು, ಮೇಲ್ಗಡೆ ಸಜ್ಜಾ ಲಾಫ್ಟ್ ನೋಡಿ. ಇಲ್ಲಿ ಮಿರರ್ ಇದೆ, ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ಗೆ ಬೇಕಾಗಂಥದ್ದು ಇಲ್ಲಿ ಮಿರರ್ ಇದೆ, ಮಿರರ್ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಯೂನಿಟ್. ಇದಾದ ನಂತರ ಐ ವಿಲ್ ಮೂವ್ ಟುವರ್ಡ್ಸ್ ರೂಮ್ ನಂಬರ್ 2 ಆ್ಯಂಡ್ ರೂಮ್ ನಂಬರ್ 3 ಅಟ್ ದ ಫಸ್ಟ್ ಫ್ಲೋರ್. ಸ್ಟೈನ್ಲೆಸ್ ಸ್ಟೀಲ್ ರೈಲಿಂಗ್ಸ್, ಇವಾಗ ಹತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಡ್ಕೊಳ್ಳಿಕ್ಕೆ ಸ್ಟೈನ್ಲೆಸ್ ಸ್ಟೀಲ್ ರೈಲಿಂಗ್ಸ್ ಹಾಕಿದ್ದಾರೆ, ಆ್ಯಂಟಿ ಸ್ಕಿಡ್ ಗ್ರನೈಟ್ ಇದೆ. ಅದಾದ ನಂತರ ನಿಮಗೆ ವೆಂಟಿಲೇಷನ್ಗೆ ಇಲ್ಲೂ ಸಹ ಸಾಕಷ್ಟು ಕಿಟಕಿಗಳನ್ನ ಕೊಟ್ಟಿದ್ದಾರೆ. ನೀವು ಮನೆ ಕಟ್ಕೊಳ್ಳೋರು ನೋಡಿ, ಲಿವಿಂಗ್ ಎಬವ್ ಅಂದರೆ ಹಾಲ್ ಆರ್ ದಿ ಲಿವಿಂಗ್ ಸ್ಪೇಸ್. ಇಲ್ಲೂ ಸಹ ಈಗ ನಾನು ಒಂದು ವಾಲ್ನ ನಿಮಗೆ ತೋರಿಸ್ತೀನಿ. ದಿಸ್ ವಾಲ್ ಯು ಕ್ಯಾನ್ ಡೂ ಅ ಬ್ಯೂಟಿಫುಲ್ ಟಿ ವಿ ಕ್ಯಾಬಿನೆಟ್. ನಾವು ಇಲ್ಲಿ ಬೇಡ ಅಂದರೆ ನೋಡಿ, ಈ ವಾಲಲ್ಲಿ ಟಿ ವಿ ಕ್ಯಾಬಿನೆಟ್ ಹಾಕ್ಕೊಂಡು ಈ ಸ್ಪೇಸ್ನ ಟಿ ವಿ ಕ್ಯಾಬಿನೆಟ್ ಮಾಡ್ಕೊಳ್ಳಿ, ಅಲ್ಲಿ ಸೀಟಿಂಗ್ ಮಾಡ್ಕೊಳ್ಳಿ. ಈಗ ಬನ್ನಿ, ಐ ವಿಲ್ ಶೋ ಯು ರೂಮ್ ನಂಬರ್ 2 ಅಟ್ ದ ಫಸ್ಟ್ ಫ್ಲೋರ್. ವಾರ್ಡ್ರೋಬ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ, ಸ್ಲೈಡಿಂಗ್ ವಾರ್ಡ್ರೋಬ್ಸು ತಾವು ನೋಡ್ಬೋದು. ಈ ಜನ ಭಾಳಷ್ಟು ಕಡೆ ಸಿಗಲ್ಲ ನೋಡಲಿಕ್ಕೆ, ಕೂತ್ಕೊಳ್ಳಿಕ್ಕೆ ಭಾಳ ಚೆನ್ನಾಗಿ ಮಾಡಿದರೆ. ಆಚೆ ವ್ಯೂ, ಬಾತ್ರೂಮು. ಈ ಕೆಳಗೆ ನಾನು ನಿಮಗೆ ತೋರಿಸಿದಂತೆ ವಾಟರ್ ಫಿಕ್ಸ್ಚರ್ಸ್ ಅಂದರೆ ಬಿಸಿ ನೀರು ಬರುವಂತಹ ಏನು ನಿಮಗೆ ಬೇಕಾಗತ್ತೆ ಎಲ್ಲ ಮಾಡಿದ್ದಾರೆ. ರೂಮ್ ನಂಬರ್ 3 3ನೇ ರೂಮು, ಇದಕ್ಕೂ ಸಹ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ. ವಾಕಿನ್ ವಾರ್ಡ್ರೋಬು. ಅದಾದ ನಂತರ ತೋರಿಸ್ತೀನಿ, ಫುಲ್ ಸೈಜ್ ವಾಕಿನ್ ವಾರ್ಡ್ರೋಬ್ಸ್ ಇದೆ. ಇದ್ರ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಇದು ಡ್ರೆಸ್ಸಿಂಗ್ ಯೂನಿಟ್ ಸ್ಪೇಸ್ ಇದೆ. ಅದಾದ ನಂತರ ಇಲ್ಲಿ ಶವರು, ಸಿಂಕು, ಬಿಸಿ ನೀರಿಗೆ ಬೇಕಾಗುವಂತಹ ವಾಟರ್ ಹೀಟರ್ಗೆ ಆಪ್ಷನ್ನು, ಹೀಟರ್ ಆಪ್ಷನ್ನು, ಕಮೋಡು ಇವೆಲ್ಲವೂ ಇದೆ. ಈಗ ಬಾಲ್ಕನಿ ತೋರಿಸ್ತೀನಿ. ನಾನು ಬಾಲ್ಕನಿ ತೋರಿಸ್ಬೇಕಾದ್ರೆ ಭಾಳಷ್ಟು ಭಾಗ ಜನಕ್ಕೆ ಬಾಲ್ಕನಿ ಪಾರ್ಕಿಂಗ್ ಏರಿಯಾ ಎಷ್ಟಿದೆ, ಆಲ್ಮೋಸ್ಟ್ ಬಾಲ್ಕನಿ ಸ್ಪೇಸು ಅಷ್ಟೇ ಇದೆ. ಜಸ್ಟ್ ವ್ಯೂ ಆಫ್ ದ ಏರಿಯಾ ಹೇಗಿದೆ ಅಂತ. ಭಾಳಷ್ಟು ಮನೆಗಳಿರುವಂತಹ ಏರಿಯಾ ನೋಡ್ಬೋದು. ಕಾರ್ನರ್ ಪಕ್ಕದ ಪ್ರಾಪರ್ಟಿ ಇದು. ಗ್ರೌಂಡ್ ಫ್ಲೋರ್ಗೆ ನಾನು ನಿಮಗೆ ಪಾರ್ಕಿಂಗ್ ತೋರಿಸಿದ್ದೀನಿ. ಪಾರ್ಕಿಂಗ್ ಏರಿಯಾ ಸೈಜ್ ಏನಿದೆ ಆಲ್ಮೋಸ್ಟ್ ಅದೇ ಸೈಜ್ ಇದು ಸಹ ಇರೋದು. ನೀವು ಜೋಕಾಲಿ ಹಾಕ್ಕೊಳ್ಳಿಕ್ಕೆ ಇವಾಗಲೇ ಹುಕ್ಕುಗಳನ್ನ ಕೊಟ್ಟಿದ್ದಾರೆ. ಈ ವಿಡಿಯೋ ಮಾಡ್ಬೇಕಾದ್ರೆ ಸ್ನೇಹಿತರೆ, ಮೈಸೂರಿನ ಒನ್ ಆಫ್ ದ ಕಾಮ್ ಏರಿಯಾಸ್ ಆಫ್ ಮೈಸೂರು ಸಿಟಿ ಸೆಂಟ್ರಿಗೆ ಹೋಗಬೇಕು ಅಂದರೆ ಈ ಲೊಕೇಶನಿಂದ ಹಾರ್ಡ್ಲಿ ಅಬೌಟ್ 15 ಮಿನಿಟ್ಸ್ ಡ್ರೈವ್ ಅಷ್ಟೇ. 15ರಿಂದ 20 ನಿಮಿಷ ನೀವು ಪ್ಯಾಲೇಸು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡ್ಗೆ 20 ನಿಮಿಷ ಸಾಕು. ಈ ಲೊಕೇಶನಿಂದ ನೀವು ನೋಡ್ತಿರೋಂತೆ ಯಾವುದೇ ಥರ ಗಲಾಟೆ, ಸೌಂಡ್ ಆಗಲಿ, ಟ್ರಾಫಿಕ್ ಆಗಲಿ ಇಲ್ಲದಿರುವಂತಹ ನಿರ್ಜನ ಪ್ರದೇಶ ಅಲ್ಲ, ನೂರಾರು ಮನೆಗಳಿರುವಂತಹ ಏರಿಯಾ. ಬಟ್ ಅಂದರೆ ವೆರಿ ಕಾಮ್ ಆ್ಯಂಡ್ ಪೀಸ್ಫುಲ್ ಲೊಕೇಶನ್ ಆಫ್ ಮೈಸೂರು. ಮೈಸೂರಲ್ಲಿ ನೀವು ಒಂದು ಕಾಮ್ ಆಗಿರೋ ಏರಿಯಲ್ಲಿ ಒಂದು 14-13 ಪಿಲ್ಲರ್ಗಳನ್ನ ಹಾಕಿ ಕಟ್ಟಿರುವಂತಹ ಮನೆ. ಈ ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಇದನ್ನು ಕಟ್ಟಿರುವಂಥವ್ರು ಬಹಳ ನಿಪುಣ ಇಂಜಿನಿಯರ್ ಆಗಿರ್ತಾರೆ. ಭಾಳ ಚೆನ್ನಾಗಿ ಸ್ಪೇಸ್ ಯೂಟಿಲೈಸೇಷನ್ನ ಚೆನ್ನಾಗಿ ಮಾಡಿದ್ದಾರೆ. ವರ್ಕ್ಮೆನ್ಶಿಪ್ಪು, ಮೆಟೀರಿಯಲ್ ಯೂಸ್. ಅದಕ್ಕೆ ಹೇಳಿದ್ದು, ನಮ್ಮ ಹತ್ರ ಒಂದು ಸೈಟ್ ಇದ್ದು ನಾವು ಮನೆ ಕಟ್ಕೋಬೇಕು ಅಂತ ಇದ್ದರೆ ನೋಡಿ ಈ ವಿಡಿಯೋ ನೋಡೋದು ಆಯ್ತು. 2 ರೂಮ್ ಇದೆ, 2 ವಾರ್ಡ್ರೋಪ್ ಇದೆ, ವಾಕಿನ್ ವಾರ್ಡ್ರೋಪ್ ಇದೆ, ಎಲ್ಲ ಸೈಜ್ ವಾರ್ಡ್ರೋಪ್ಗಳು ದೊಡ್ಡದು, ಬಾತ್ರೂಮ್ಗಳು ದೊಡ್ಡದಿದೆ. ಗ್ರೌಂಡ್ ಫ್ಲೋರ್ಲು ತೋರಿಸಿದ್ದೀನಿ. ಹಾಲು, ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ, ಪೂಜಾ ರೂಮ್. ಸೊ ಎವ್ರಿಥಿಂಗ್ ಈಸ್ ಡನ್ ಇನ್ ಕರೆಕ್ಟಾಗಿರುವಂತಹ ಪ್ಯಾಟರ್ನಲ್ಲಿರುವಂತಹ ಮನೆ ಇದು. ಸೇಲ್ಗಿದೆ ವೀಕ್ಷಕರೇ. ಈ ವಿಡಿಯೋ ನೋಡ್ತಾ ಇದ್ದು ನೀವು ಮೈಸೂರು, ಫಾರ್ ಎಕ್ಸಾಂಪಲ್ ವಿ ಆರ್ ಫ್ರಮ್ ಮಡಿಕೇರಿ ಕಡೆಯವರು, ಅಥವಾ ಕುಶಾಲನಗರ, ಮಡಿಕೇರಿ ಅಥವಾ KR ನಗರದ ಕಡೆಯವರು, ನಮಗೆ ಈಸಿಯಾಗಿರಬೇಕು, ಮೈಸೂರಿಗೆ ಬಂದು ಹೋಗ್ಲಿಕ್ಕೆ ಈಸಿ ಇರಬೇಕು, ನಮ್ಮ ಊರಿಗೆ ಹೋಗಿ ಬಂದು ಓಡಾಡ್ಲಿಕ್ಕೆ ಈಸಿಯಾಗಿರಬೇಕು ಅಂದರೆ ದಿಸ್ ಇಸ್ ದ ಏರಿಯಾ. ನೀವು ಬೆಳವಾಡಿಯಿಂದ ಬಲಕ್ಕೆ ತಿರುಗಿ, ಬೆಳವಾಡಿ ಬಸ್ ಸ್ಟ್ಯಾಂಡ್ ಪೆಟ್ರೋಲ್ ಬಂಕ್ ಬಲಕ್ಕೆ ತಿರುಗಿಬಿಟ್ರೆ 10 ನಿಮಿಷದಲ್ಲಿ ಇಲ್ಲಿ ರೀಚ್ ಆಗ್ಬಿಡ್ತೀರಾ. ಸೊ ನೀವು ಸಿಟಿ ಕಡೆಯಿಂದನೇ ಬರಬೇಕು ಅಂತಲೂ ಇಲ್ಲ. ಸಿಟಿ ಕಡೆಯಿಂದ ಬರ್ತಾ ಇದ್ದೀವಿ ನಾವು ಅಂದರೆ ಪ್ಯಾಲೇಸ್ ಕಡೆಯಿಂದ ಬರ್ತಾ ಇದ್ದೀವಿ, ಹುಣಸೂರು ರೋಡಲ್ಲಿ ಬರ್ತಾ ಇದ್ದೀರಾ ಅಂತಂದರೆ ನೀವು ವಿಜಯನಗರ 4ನೇ ಹಂತ ಅಂಡರ್ ಫ್ಲೈಓವರ್ ಕೆಳಗೆ, ಇಲ್ಲ ಹಿನ್ಕಲ್ ಫ್ಲೈಓವರ್ ಕೆಳಗೆ ಬಂದರೆ ಇಲ್ಲಿಗೆ ಬರ್ತೀರಿ. ಸೊ ಮಡಿಕೇರಿಯಿಂದ ಬರ್ತಾ ಇರೋ ಬೆಳವಾಡಿ ಕಡೆಯಿಂದ ಬಂದ್ರಾಯಿತು.
ವೆರಿ ಮಚ್ ಯೂಸ್ಫುಲ್ ಫಾರ್ ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ ಅ ಹೌಸ್ ಇನ್ ಮೈಸೂರು ಇನ್ ಅ ವೆರಿ ಕಾಮ್ ಏರಿಯಾ. ಇದು ವಿಜಯನಗರ 4ನೇ ಹಂತ ಹಿಂಭಾಗದಲ್ಲಿರುವಂತಹ ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ ಕಟ್ಟಿರುವಂತಹ ಮನೆ ಸೇಲ್ಗಿದೆ. ಇದರ ರೇಟ್ ಎಷ್ಟು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೆಳಗೆ ಮೆನ್ಷನ್ ಮಾಡಿರ್ತೀನಿ. ನನ್ನ ಫೋನ್ ನಂಬರ್ ಸಹ ಅದರಲ್ಲೇ ಇರುತ್ತೆ. ಆಸಕ್ತರು ಕ್ಯಾನ್ ಕಾಲ್ ಮೀ ಅಥವಾ ವಾಟ್ಸಪ್ಪಲ್ಲಿ ಸಹ ಅವೈಲಬಲ್ ಇರ್ತೀನಿ. ಸಿಗೋಣ ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಾನು ಮೈಸೂರಿನ ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ವೀಡಿಯೋದಲ್ಲಿ ತಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್. ಬಾಯ್.